ಪಾತ್ರ ಒಂದು ಸೊಗಸಾದ ಒಬ್ಬ ಊರಿನ ಒಂದು ವ್ಯವಸ್ಥೆಗೆ ಹಿರಿಯನಾಗಿರ್ತಕ್ಕಂಥ ಒಂದು ಪಾತ್ರ. ನಾಯಕಿ ನನ್ನ ಮಗಳು. ಸೊ ಚಿಕ್ಕ ವಯಸ್ಸಿಂದಾನೆ ದರ್ಶನ್ ಪಾತ್ರನೂ ಚಿಕ್ಕ ವಯಸ್ಸಿಂದ ನನ್ನ ಸಂಬಂಧ ಇರತಕ್ಕಂಥ ಒಂದು ಪಾತ್ರ. ಸೊಗಸಾಗಿ ಹೇಳಿರ್ತಕ್ಕಂಥ ಒಂದು ಕತೆ, ಒಂದು ವ್ಯವಸ್ಥೆ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟ್ ಟೈಮ್ ನಿರ್ದೇಶಕ ನನ್ನ ಕತೆ ಹೇಳಿದಾಗ ಪಾತ್ರಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟವಾಗಿದ್ದು ಸಬ್ಜೆಕ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಭಾಳ ನಾಲ್ಟಿ ಆದಂಥ ಒಂದು ವಿಷಯ ಇದೆ. ಬಹುಶಃ ನನ್ನ ಅನುಭವದಲ್ಲಿ ನಾನು ಇವತ್ತವರೆಗೂ ನೋಡಿದವ್ರಿಗೂ ಯಾರೂ ಆ ಎಲಿಮೆಂಟನ್ನು ಟಚ್ ಮಾಡಿಲ್ಲ. ನಮ್ಮ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಯಾವ ರೀತಿ ನಮ್ಮನ್ನು ಆವರಿಸ್ಕೋತಾರೆ ಅಂತ ನಾವು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದೀವಿ. ಆದರೆ ಇದರಲ್ಲಿ ತೋರಿಸಿರ್ತಕ್ಕಂಥ ಒಂದು ವಿಷಯ ಏನಿದೆ, ಆ ವಿಷಯನ ಯಾವ ಚಿತ್ರದಲ್ಲೂ ಇದುವರೆಗೂ ಹೇಳಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ನೋಡಿದಾಗ ನನಗೆ ಅನಿಸ್ತು, ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಸರ್ ಇದು ಪಾಯಿಂಟು, ಭಾಳ ಹೊಸ ಪಾಯಿಂಟು ಅಂತ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಸಿಗ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡೇ ಬೇರೆ ಆಗುತ್ತೆ. ಸೊ ಆ ಬ್ಯಾಕ್ಗ್ರೌಂಡ್ ಬೇರೆ ಆದಾಗ ವಿಷುವಲ್ಸು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆ ವಾತಾವರಣನೇ ಬೇರೆ ಆಗುತ್ತೆ. ಆ ಥರದ್ದು ಒಂದು ಕತೆ, ಅದು ನಂಗೆ ಭಾಳ ಇಷ್ಟ ಆಯಿತು. ಒಂದು ಮುಖ್ಯವಾದ ಪಾತ್ರನ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಸುರೇಶು, ಶೈಲಜಾ ಅವರು ನನಗೆ ಭಾಳ ಹಳೆಯ ಸ್ನೇಹಿತರು, ಭಾಳ ಹಳೆಯ ಸಂಬಂಧ ನನಗೆ ಸುರೇಶ್ದು. ನಾಟಕ ರಂಗದಿಂದ ನಾವಿಬ್ಬರು ಜೊತೆಯಲ್ಲಿದ್ದವರು, ಇವತ್ತು ಹೋಗೋ ಬರತಕ್ಕಂಥ ಗೆಳೆತನ ಇರೋದು. ಸೊ ಅವ್ರ ಜೊತೆಗೆ ಅವರು ಇಂಥ ಒಂದು ಅದ್ಭುತವಾದ ಒಂದು ದೊಡ್ಡ ಪ್ರಾಜೆಕ್ಟ್ನ ತೊಗೊಂಡು ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೂ ಅನಿಸಿರಲಿಲ್ಲ. ಫಸ್ಟ್ ಬಂದಾಗ ಕೇಳಿದವನ್ನ, ಏನು ಪ್ರಿಪೇರ್ ಆಗಿದೆಯಾ ನೀನು ಇದಕ್ಕೆ ಅಂತ. ಯಾಕೆಂತ ಹೇಳಿದ್ರೆ, ನಾವು ಸುರೇಶನ ಗೊತ್ತಲ್ಲ ನಿಮಗೆ, ನಾವು ಒಂದು ಆಫ್ ಬೀಟ್ ಸಿನಿಮಾನ, ಒಂದು ಕಮರ್ಷಿಯಲ್ ಸಿನಿಮಾ ಅದು ಮಾಡ್ಕೊಂಡು ಇದ್ದವ್ರು ನಾವು. ಸೊ ಸುರೇಶ್ ಇಂಥ ದೊಡ್ಡ ಪ್ರಾಜೆಕ್ಟ್ ತೊಗೊಂಡಾಗ ನಿಜವಾಗ್ಲೂ ನಂಗೆ ಆಚೆ ನಾನು ಕೇಳಿದೆ ಸುರೇಶ್ ಒಂದೇ ಮಾತು ಹೇಳಿದ್ದು, ಶೈಲಜಾ ಹೇಳ್ಕೊಳೋ ಹ್ಯಾಂಡಲ್ ಮಾಡ್ಕೊತಾರೆ ಅಂತ. ಸೊ ಶೈಲಜಾ ಮೇಡಮಲ್ಲಿ ಇರ್ತಕ್ಕಂಥ ಆ ಒಂದು ಪ್ರತಿಭೆ ಪ್ರೊಡ್ಯೂಸರ್ ಆಗಿ ನಿಜವಾಗ್ಲೂ ಇವತ್ತು ನನಗೆ ಕಾಣಿಸೋ ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಬಿಗ್ ಕಂಪನಿ ಫಾರ್ ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರು ಅಂತ ಹೇಳಲ್ಲ, ಸಿಂಗಲ್ ಆಗಿ ದೊಡ್ಡ ಕಂಪನಿನೇ ಆಗುತ್ತೆ ಅದು ಅಂತ ನಂಗೆ ಅನಿಸುತ್ತೆ. ಇವತ್ತು ಅವರಲ್ಲಿ ಅಂಥ ಒಂದು ಪ್ರತಿಭೆ ಇದೆ, ಅಭಿರುಚಿ ಇದೆ, ಆ್ಯಂಡ್ ಒಂದು ಶಿಸ್ತು ಇದೆ, ಒಂದು ಸಂಸ್ಕೃತಿ ಎಲ್ಲನೂ ಇದೆ. ನಾವು ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅವರು ನಡೆಸ್ಕೊಟ್ಟಂಥ ರೀತಿ, ದೊಡ್ಡ ಕಲಾವಿದರಿರ್ಬೋದು, ಸಣ್ಣ ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಜೊತೆಯಲ್ಲೂ ಎಂಥ ಒಂದು ಪ್ರೀತಿಯಿಂದ, ಎಂಥ ಒಂದು ಸೌಜನ್ಯತೆಯಿಂದ ನಡ್ಕೋತಾ ಇದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಥರ ಚಿತ್ರಗಳ ಸಮಾನ ಕಡಿಮೆ ಕೊಟ್ಟರು ಮಾಡ್ತಾ ಹೋಗ್ಬೋದು, ಯಾಕಂದರೆ ಮನಸ್ಸಿಗೆ ಆನಂದ ಸಿಗುತ್ತೆ. ಆ ಥರದ ಒಂದು ನಿರ್ಮಾಪಕರು ಇವರು. ನಿಜವಾಗ್ಲೂ ಅವ್ರು ಒಳ್ಳೆಯದಾಗುತ್ತೆ. ಅವರು ಬಿಗಿನಿಂಗಲ್ಲಿ ಹೆದರಿದಂತೂ ನಿಜ, ಬಟ್ ಇವತ್ತು ಖಂಡಿತವಲ್ಲೂ ಅದು ಒಳ್ಳೆಯ ಸೂಚನೆಗಳು ತೋರಿಸ್ತಾ ಇದೆ. ಬಹಳ ದೊಡ್ಡ ಗೆಲುವನ್ನು ಸಾಧಿಸ್ತಾರೆ ಅವರು. ಅದಲ್ಲದೆ ನಾನು ದರ್ಶನ್ ಅವ್ರ ಜೊತೆಯಲ್ಲಿ ಹಿಂದೆನೂ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಪೋಖ್ರಿ ಮಾಡಿದ್ದೀನಿ, ಗಜಾ ಮಾಡಿದ್ದೀನಿ, ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ಇತ್ತೀಚೆಗೆ ತಾರಕ್ ಮಾಡಿದ್ದೆ. ತಾರಕ್ ಆದ ನಂತರ ಇದು ಇಮಿಡಿಯೇಟಾಗಿ ಸಿನಿಮಾ ಬರ್ತಾರಿಂದ, ಏನು ಸರ್ ದರ್ಶನ್ ಮಾಡ್ತಿದ್ದೀರಾ ಅಂತ ಕೇಳ್ತೀರಾ. ಆ್ಯಂಡ್ ದರ್ಶನ್ ಈಸ್ ಆಲ್ವೇಸ್ ಕಂಫರ್ಟಬಲ್ ಫಾರ್ ಮೀ. ಅವ್ರ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ. ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್, ಲವಿಂಗ್ ಪರ್ಸನ್, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ವೆರಿ ವೆರಿ ಕಲ್ಚರ್ಡ್ ಪರ್ಸನ್. ಸೊ ಆ್ಯಸ್ ಅ ಪರ್ಸನ್ ಭಾಳ ಇಷ್ಟ ಆದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು ಅಷ್ಟೇ ಇಷ್ಟ ಆಗುತ್ತೆ. ಅನೇಕ ಪಾತ್ರಗಳು ಬರ್ತಾ ಹೋಗುತ್ತೆ. ಅವರು ನನ್ನ ಪ್ರೀತಿ ಮಾಡ್ತಕ್ಕಂಥ ಪಾತ್ರ, ಅವ್ರು ನನ್ನ ನೋಡಿ ಹೇಳೋಂಥದ್ದು, ಅಥವಾ ನಾನು ಅವ್ರು ನೋಡಿ ಹೇಳೋಂಥದ್ದು, ಅಥವಾ ಅವ್ರು ನನ್ನನ್ನು ಬೈಯೋಂಥ ಪಾತ್ರಗಳು ಬರ್ತಾ ಹೋಗುತ್ತೆ. ಬಟ್ ವ್ಯಕ್ತಿಯಾಗಿ ಬಹಳ ಇಷ್ಟವಾದಂಥ ಒಬ್ಬ ವ್ಯಕ್ತಿತ್ವ ಅದು. ಆ ವ್ಯಕ್ತಿತ್ವದ ಜೊತೆಯಲ್ಲಿ ಕೆಲಸ ಮಾಡೋದು ಬಹಳ ಖುಷಿ ಕೊಟ್ಟಿದೆ ನನಗೆ. ಆ ಜೊತೆಯಲ್ಲಿ ಭಾಳ ಒಳ್ಳೆಯ ಪ್ರತಿಭೆ ಇರ್ತಕ್ಕಂಥ ಹರಿಕೃಷ್ಣ ಅವರಾಗ್ಬೋದು, ಪೊನ್ಕುಮಾರ್ ಅವರಾಗ್ಬೋದು, ಸುರೇಶ್ ಅವರಾಗ್ಬೋದು, 3 ಜನ ನಿರ್ದೇಶಕರು ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ. ಸುರೇಶ್ ಅವರು ನಿರ್ಮಾಪಕರಾಗಿದ್ದು ಸಹ ಅವರಲ್ಲಿರ್ತಕ್ಕಂಥ ಅನುಭವ, ಅವರಲ್ಲಿರ್ತಕ್ಕಂಥ ಒಂದು ಚಾಕಚಕ್ಯತೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಸೊ ಅವರು ಸಜೆಷನ್ಸ್ನ ತೊಗೊಂಡು, ಹರಿಕೃಷ್ಣ ಅವರು ಮತ್ತು ಪೊನ್ಕುಮಾರ್ ಅವರು ಸಜೆಷನ್ಸ್ ತೊಗೊಂಡು, ಹರಿಕೃಷ್ಣ ಅವರು ಕ್ರಿಯೇಟಿವಿಟಿನ ತೊಗೊಂಡು ಕೆಲಸ ಮಾಡೋಂಥ ಭಾಳ ಖುಷಿ ಕೊಟ್ಟಿದೆ. ಇದೊಂದು ಹೊಸ ಜರ್ನಿ ಆಗಿದೆ ನನಗೆ. ಆ್ಯಂಡ್ ಬಹಳ ತುಂಬ ಅನೇಕ ಮಂದಿ ಕಲಾವಿದರಿದ್ದಾರೆ, ಎಲ್ಲ ಒಳ್ಳೆ ಪ್ರತಿಭಾವಂತ ಕಲಾವಿದರು, ಬಹಳ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಅನುಭವ ಕೊಡ್ತು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ನಂಗೆ ಅನಿಸ್ತು, ನಾನು ನನ್ನ ಶ್ರೀಮತಿಗೆ ಹೇಳ್ತಾ ಇದ್ದೆ, ಇಲ್ಲ ಈ ಸಿನಿಮಾ ಡೆಫಿನೆಟಾಗಿ ಭಾಳ ದೊಡ್ಡ ಸುದ್ದಿ ಮಾಡುತ್ತೆ ಈ ಸಿನಿಮಾ ಅಂತ. ಅವರು ಹೇಗ್ರಿ ಹೇಳ್ತೀರಾ ಅಂತ. ನಂಗೆ ಅನ್ನಿಸ್ತಾ ಇದೆ ನನಗೆ, ಮೊದಲು ಸಬ್ಜೆಕ್ಟು ಭಾಳ ಹೊಸದಾಗಿದೆ, ಫ್ರೆಶ್ ಆಗಿದೆ, ಖಂಡಿತವಾಗ್ಲೂ ಯಾರೂ ಟಚ್ ಮಾಡಿದಂಥ ಸಬ್ಜೆಕ್ಟು. ಆಮೇಲೆ ಅಲ್ಲಿ ವಾತಾವರಣ ನೋಡಿದ್ರೆ ನಂಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಇವತ್ತು ಅದೇ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾಯಿದೆ. ನಿಮಗೆಲ್ಲರಿಗೂ ಗೊತ್ತು, ಟ್ರೈಲರಲ್ಲಾಗ್ಬೋದು, ಸಾಂಗ್ಸಲ್ಲಾಗ್ಬೋದು, ಲಿರಿಕಲ್ ಸಾಂಗ್ಸಲ್ಲಾಗ್ಬೋದು, ಬಹಳ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಜನದಿಂದ. ಖಂಡಿತವಾಗ್ಲೂ ಈ ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ಒಂದು ಸಕ್ಸಸ್ ಆಗೋದು ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಯಶಸ್ಸನ್ನು ತರ್ತಕ್ಕಂಥ ಒಂದು ಚಿತ್ರ ಆಗುತ್ತೆ ಅಂತ ನನ್ನ ಹಾರೈಕೆ. ಕಲಾವಿದನಲ್ಲಿ ನಾನು ಬೆಳೆಯೋದು ಅಂದ್ಕೊಳ್ಳೋದು ಒಂದು ಇಡೀ ಸಂಸ್ಥೆನೇ ಬೆಳಿಬೇಕು ಅಂದ್ಕೊಳ್ಳೋದು ಒಂದು ದೊಡ್ಡ ವಿಷಯ ಅಲ್ವಾ. ಆ ಥರದ ಒಂದು ದೊಡ್ಡ ಮನೋಭಾವ ಇರ್ತಕ್ಕಂಥ ಒಂದು ವ್ಯಕ್ತಿ.
ಅದು ಅವರು ಸ್ಟಾರ್ ಮಕ್ಕಳನ್ನ ಮಾಡ್ತಿದ್ದಾರೋ ಬೇರೆಯವ್ರಿಗೂ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು. ಸುಮಾರು ಜನ ಎನ್ಕರೇಜ್ ಮಾಡ್ತಾರೆ, ಯಂಗ್ಸ್ಟರ್ಸ್ ಬರೋದನ್ನ ಸುಮಾರು ಜನ ಎನ್ಕರೇಜ್ ಮಾಡ್ತಾರೆ. ಆ ಎನ್ಕರೇಜ್ ಮಾಡೋಂಥ ಕೆಲಸ ಬಡಿಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಈಗ ಒಂದು ಯೂನಿವರ್ಸಿಟಿಯಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಆದ ಕೂಡಲೇ ವಿದ್ಯಾರ್ಥಿ ಲೆಕ್ಚರ್ ಆಗಬಾರ್ದು ಅಂತ ಏನಿಲ್ವಲ್ಲ. ಅವ್ರು ಲೆಕ್ಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಬೆಳೀತಾ ಹೋಗ್ಬೇಕು ಜ್ಞಾನ. ಅದೇ ರೀತಿ ಇದು ಅಷ್ಟೇ. ಎಷ್ಟು ಜನ ಕಲಾವಿದರು ಬರ್ತಾರೋ, ಎಷ್ಟು ದೊಡ್ಡದಾಗಿ ಇಂಡಸ್ಟ್ರಿ ಬೆಳೆಯುತ್ತೋ ಅಷ್ಟು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು. ಇವತ್ತು ಶೈಲಜಾ ಮೇಡಮ್ ಅವ್ರು ಹೇಳಿದಾಗೆ ಕನ್ನಡ ಚಿತ್ರ ಅಂತಲೇ ನಾವು ಇದನ್ನು ಬೇರೆ ಕಡೆ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂದಾಗ ಭಾಳ ಸಂತೋಷದ ವಿಷಯ ಅದು. ನಮ್ಗೆ ಅದೇ ಅಲ್ವಾ ಬೇಕಾಗಿರೋದು. ಸೊ ಆ ರೀತಿ ದರ್ಶನರ ಆಲೋಚನೆಯೂ ಸಹ ಬರ್ತಾ ಇರ್ತಕ್ಕಂಥ ಹೊಸ ಪೀಳಿಗೆನೂ ಬೆಳೆಸ್ಬೇಕಂತ ಒಂದು ಪ್ರಯತ್ನ ಮಾಡಬೇಕು. ಒಂದು ಆಲದ ಮರದ ಥರ ಬೆಳಿಬೇಕು, ಬೇರೆಗಳೆಲ್ಲ ಕಡೆ ಬಿಡಬೇಕು, ಹಾಗೇ ಬೆಳೀತಾನೆ ಇರಬೇಕು ಅನ್ನೋದೇ ನನ್ನ ಆಸೆ. ಅವರು ಕಲಾವಿದರಾಗಿ ಅವ್ರ ಇಮೇಜಿಗೆ ಅಥವಾ ಮಾರ್ಕೆಟ್ಗೆ ಬೆಳೆದಿದ್ದಾರೆ, ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ. ಬಟ್ ಅಷ್ಟು ಬೆಳೆದರೂ ಸಹ ಅದನ್ನು ಯಾವುದೋ ಹ್ಯಾಂಗರ್ನು ತಲೆಯಲ್ಲಿ ಇಟ್ಕೊಳ್ಳದೆ ಎಲ್ಲರ ಜೊತೆಯಲ್ಲೂ ಒಂದು ಪ್ರೀತಿಯಿಂದ ನಡ್ಕೊಂಡು, ಒಂದು ನಡ್ಕೊಂಡು, ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ಊಟದ ಬಗ್ಗೆ ಆಲೋಚನೆ ಮಾಡಿ ನೀವು ನಮ್ಮಲ್ಲ. ಸಿಂಪಲಾಗಿ ಹೇಳ್ತೀನಿ ನಾನು ಉದಾಹರಣೆಗೆ, ನಾನು ಸೆಟ್ಟಿಗೆ ಬಂದಿದ್ದೀನಿ ಅಂತ ನಾನು ಹೋಗಿ ಇನ್ನೂ ಮಾತಾಡ್ಸಿರಲ್ಲ ಅವ್ರನ್ನ. ಅವರು ಸೆಟ್ಟಿಗೆ ಬಂದಿರ್ತಾರೆ, ಎಲ್ಲೋ ಕೆಲಸ ಮಾಡಿರ್ತಾರೆ, ನಾವು ಇಬ್ಬರು ಭೇಟಿನೇ ಆಗಿರಲ್ಲ. ಬಟ್ ನಾನು ಕ್ಯಾರವನ್ಗೆ ಊಟ ಕಳಿಸ್ಬಿಡ್ತಾರೆ ಅವರು. ಕ್ಯಾರವನ್ಗೆ ಊಟ ಕಳಿಸ್ಬಾರ್ದು. ಸ್ಪೆಷಲಾಗಿ ಏನಾದರೂ ಬಂದಿರ್ತಾರೆ, ನಾನು ಹುಡುಗರನ್ನ ಏನಪ್ಪ ಇದು ಅಂತ ಹೇಳಿದ್ರೆ ದರ್ಶನ್ ಸರ್ ಕಳಿಸ್ಕೊಟ್ರು ಅಂತ. ಇದೇ ಅಲ್ವ ಪ್ರೀತಿ ಒಬ್ಬ ಮನುಷ್ಯನ ಬೇಕಾಗಿರೋದು. ಯಾರಿದೆ ಅಂದರೆ ಅವ್ರು ಸುತ್ತಮುತ್ತ ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಿದ್ದಾರೆ, ಅವ್ರು ಬೇಕಾಗಿರ್ತಕ್ಕಂಥ ಒಂದು ಪ್ರೀತಿಯಿಂದ ಒಂದು ಊಟ ಕೊಡೋದಾಗಲಿ ಇನ್ನೊಂದು ಆಗಲಿ ನೋಡ್ಕೊಳ್ಳೋದು. ಈ ವ್ಯಕ್ತಿತ್ವ ನಾಡೋದು. ಈ ವ್ಯಕ್ತಿತ್ವ ಸದಾ ಒಬ್ಬ ಮನುಷ್ಯನಲ್ಲಿ ಇರಬೇಕು. ಅದು ವ್ಯಕ್ತಿಯ ಒಳ್ಳೆ ಗುಣ. ಅದು ಬೂಟಾಟಿಕೆಯಿಂದ ಬೆಳೆಯೋದಿಲ್ಲ ಅಥವಾ ಇಮೇಜ್ ಅಂತ. ಅದು ಬೂಟಾಟಿಕೆಯಿಂದ ಅದನ್ನು ಕಟ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅದು ನಿಜವಾದ ಪ್ರೀತಿ ಇದ್ದು, ಬೇರೆಯವ್ರ ಬಗ್ಗೆ ಒಂದು ಗೌರವ ಇದ್ದು ಇದ್ರೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆತನಲ್ಲಿ ಬಹಳ ಆಳವಾಗಿದೆ. ಅದು ಹಾಗೇ ಇರಬೇಕು. ಆತನಿಗೆ ರಕ್ಷಣೆ ಆಗುತ್ತೆ, ಆತನ ಸದಾ ಕಾಲ ಕಾಪಾಡುತ್ತೆ ಅಂತ ಅನಿಸುತ್ತೆ. ಯಜಮಾನ ಮಾಡ್ತೀವಿ ಅಂದ್ಕೊಂಡು ಯಾವ ಥರ ಕತೆ ಮಾಡ್ತಿದ್ದಾರೆ ಏನು ಅಂತ ನನಗೂ ಒಂದು ಇದು ಬಂತು. ಅದೇ ಥರ ಒಂದು ಫ್ಯಾಮಿಲಿ ಬ್ರದರ್ಸ್ ಕತೆ ಮಾಡ್ತಿದ್ದಾರೆ, ಇದು ಮಾಡ್ತೀನಿ ಅಂತ. ಆ್ಯಂಡ್ ಟೈಟ್ಲಿ ಯಾಕಿಟ್ರು ಅನ್ನೋದು ನಾನು ಐ ಡೋಂಟ್ ಅಗ್ರಿ ವಿತ್ ದಟ್. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮೊದಲೇ ಒಂದು ಇದು ಮಾಡ್ಕೊಂಡಿದ್ದೀವಿ, 10 ವರ್ಷ ಕಳೆದ ಮೇಲೆ ಟೈಟ್ಲ್ಸ್ ಯಾರು ಬೇಕಾದ್ರೂ ಇಟ್ಕೋಬೋದು ಅಂತ ಹೇಳೋದು. ಇವತ್ತು ಯಜಮಾನ ಟೈಟ್ಲಿಗೆ ಯಾಕೆ ಅಷ್ಟೊಂದು ವಿವಾದ ನಡೀತಾ ಇದೆ ಅಂದರೆ ಅದು ಮಾಡ್ತಾ ಇರ್ತಕ್ಕಂಥ ಒಂದು ಸೌಂಡು. ಅದ್ರ ಟ್ರೈಲರ್ ಸಕ್ಸಸ್ ಆಗಿರೋದಿರ್ಬೋದು, ಅದ್ರ ಸಾಂಗ್ ಸಕ್ಸಸ್ ಆಗಿರೋದಿರ್ಬೋದು, ಅದರಿಂದ ಎಲ್ರಿಗೂ ಒಂದು ಕಾತುರತೆ ಹುಟ್ಟುತ್ತೆ. ಆ್ಯಂಡ್ ಸೌಂಡ್ ಜಾಸ್ತಿ ಆದಾಗ ಅಕ್ಕಪಕ್ಕ ಕಿರಿಪಿರಿಗಳು ಸ್ವಲ್ಪ ಆಗುತ್ತೆ. ಅದು ಇದ್ದೇ ಇರ್ತದೆ. ಅದರಿಂದ ಆಗ್ತಾಯಿದೆ ಹೊರತು ಖಂಡಿತವಾಗಲೂ ಇದು ವಿಷ್ಣು ಸರ್ ಸಿನಿಮಾಗೂ ಇದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ವಿಷ್ಣು ಸರ್ ಸಿನಿಮಾ ಕಥೆನೇ ಬೇರೆ, ಈ ಕಥೆನೇ ಬೇರೆ. ಅಲ್ಲೂ ಹೊಂದಾಣಿಕೆ ಆಗಿತ್ತು, ಅಲ್ಲೂ ಅದ್ಭುತವಾಗಿ ಹೊಂದಾಣಿಕೆ ಆಗಿತ್ತು. ಖಂಡಿತವಾಗಲೂ ಅವ್ರ ಯಜಮಾನರಾಗಿ ಫಸ್ಟ್ ಪ್ರೂವ್ ಮಾಡಿದ್ರು. ಇವತ್ತು ಇಲ್ಲಿ ಈ ಕತೆಗೆ, ಈ ಪಾತ್ರಕ್ಕೆ ಯಜಮಾನ ಹೊಟ್ಟೆಗಳು ಹೊಂದಾಣಿಕೆ ಆಗಿದೆ. ಖಂಡಿತವಾಗ್ಲೂ ಇದು ಅಷ್ಟೇ ಹೆಸರು ಮಾಡುತ್ತೆ, ಅಷ್ಟೇ ಸದ್ದು ಮಾಡುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ್ಯಂಡ್ ಟೈಟ್ಲನ್ನ ಜೊತೆಗೆ ಮಾಡಿದಾಗ ಏನೋ ಪೈಪೋಟಿಯಾಗಿ ಇಟ್ಟಿದ್ರೆ ತಪ್ಪಾಗುತ್ತೆ. ಆ ಸಿನಿಮಾನ 10 ವರ್ಷ 15 ವರ್ಷ ಕಳೆದ ನಂತರ ಈಗ ಇಟ್ಕೊಂಡಿದ್ದಾರೆ. ಸಾಕಷ್ಟು ಟೈಟ್ಲ್ಸ್, ಇದೊಂದೇ ಅಲ್ಲ, ನೀವು ನೋಡಿದಾಗೆ ಸುಮಾರು ಟೈಟ್ಲ್ಸ್ ಇಟ್ಕೊಂಡಿದ್ದಾರೆ. ಎಲ್ಲ ನಾಯಕ ನಟರು ಬೇರೆ ಬೇರೆ ಹಳೆಯ ಟೈಟ್ಲ್ಸ್ನ ಇಟ್ಕೊಂಡಿದ್ದು ಸಿನಿಮಾಗಳು ಮಾಡ್ತಾನೇ ಇದ್ದಾರೆ. ಅದೊಂದು ಪದ್ಧತಿ ಬಂದಿದೆ, ಒಂದು ಚಾಲ್ತಿಯಲ್ಲಿ ಬಂದಿದೆ. ಆ ಚಾಲ್ತಿ ಪ್ರಕಾರ ಇದು ನಡ್ಕೊಂಡು ಹೋಗ್ತಾ ಇದೆ.